BDA ಆಗಲಿ ಯಾವುದೇ ಕಾರ್ಪೊರೇಷನ್ ಸೈಟ್ ಆಗಲಿ 5 ವರ್ಷದೊಳಗೆ ಅವರು ಮನೆಯನ್ನ ಕಟ್ಕೊಳ್ಬೇಕು. 5 ವರ್ಷದಲ್ಲಿ ಮನೆ ಕಟ್ಟಲಿಲ್ಲ, ಒಂದು ಸ್ವಚ್ಛತೆಯನ್ನ ಅವತ್ತಿಂದನೇ ಅವ್ರು ಕಾಪಾಡಬೇಕು. ಒಂದು ಮನೆಯನ್ನ ಕಟ್ಟಲಿಲ್ಲ ಅಂದ್ರೆ ಅದಕ್ಕೆ ಡಬಲ್ ಟ್ಯಾಕ್ಸ್ ಸಿಸ್ಟಮು, ಇಲ್ಲ ಅಂದ್ರೆ ವಾಪಸ್ ಸೈಟ್ ಅನ್ನ ಪಡ್ಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡಬೇಕಾಗ್ತದೆ. ನಿಮ್ಗೆ ಏನ್ ಬೇಕು ಎಲ್ಲ ನಾವು ಸಾಲ ಎಲ್ಲ ಬ್ಯಾಂಕ್ಗಳೆಲ್ಲ ಕೊಡ್ತದೆ, ಮನೆಗಳಿಗೆ ಕಡಿಮೆ ದರದಲ್ಲಿ ಕೊಡ್ತದೆ. ನೀವು ಚಿಕ್ಕ ಮನೆ ಯಾರು ಕಟ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಹೊಡೆದಾಕ್ಬಿಟ್ಟು ದೊಡ್ಡ ಮನೆ ಕಟ್ಕೊಳ್ಳುವಂತೆ. ಆದ್ರೆ ಮನೆನೇ ಕಟ್ಟದೆ ಖಾಲಿ ಇಟ್ಕೊಂಡು ಬರೀ ಇನ್ವೆಸ್ಟ್ಮೆಂಟ್ ಅಂತ ನೀವು ಇಟ್ಕೊಂಡು ಕೂತ್ಕೊಂಡ್ರೆ ಅದು ನಾವು ಸರ್ಕಾರದವರು ಅಲ್ಲಾಗುವಂತ ಎಲ್ಲ ಅನಾಹುತಿಗಳಿಗೆ ಸ್ವಚ್ಛತೆಗೆ ನಾವು ಜವಾಬ್ದಾರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಆಸ್ತಿ ನೀವು ರಕ್ಷಣೆ ಮಾಡಿಕೊಳ್ಬೇಕು, ರಾಜ್ಯದ ಆಸ್ತಿ ನಾವು ಕಾಪಾಡಬೇಕು. ಇನ್ನೊಂದು ದೊಡ್ಡ ಆಲೋಚನೆ ನನ್ನ ಮುಂದೆ ಇದೆ. ಆಲೋಚನೆ ಹಸಿರದ ಬಗ್ಗೆ ನಾನು ಈಗ ಈ ಒಂದು ಕಾರ್ಯಕ್ರಮದಿಂದ ಅದನ್ನು ನಾನು ಘೋಷಣೆ ಮಾಡೋದಿಲ್ಲ. 100 ದಿನದ ಘೋಷಣೆ ಸಂದರ್ಭದಲ್ಲಿ ನಾನು ಒಂದು ಐತಿಹಾಸಿಕವಾದಂತ ಹಸಿರದ ಬಗ್ಗೆ ನಾನು ಘೋಷಣೆ ಮಾಡೋನಿದ್ದೇನೆ. ಈಗಾಗಲೇ ಬೆಂಗಳೂರು ಸ್ವಚ್ಛತೆ ಬಗ್ಗೆ ಪರ ವಿರೋಧ ಟೀಕೆ ಟಿಪ್ಪಣಿಗಳೆಲ್ಲ ಕೂಡ ಬರ್ತಾ ಇದೆ. ಟೀಕೆಗಳೆಲ್ಲ ಬರ್ತವೆ, ಆದರೆ ನಮ್ಮ ಕೆಲಸಗಳು ಉಳಿತದೆ. ಸೊ ಅದರಿಂದ ಕೆಲಸಗಳು ಮಾಡಿದಾಗ ಆ ಟೀಕೆಗಳೆಲ್ಲ ಸತ್ತೋಗ್ತದೆ. ಆದ್ರಿಂದ ಧೈರ್ಯವಾಗಿ ನಮ್ಮ ಅಧಿಕಾರಿಗಳ ಮೇಲೆ ಏನು ಕೆಲವರು ಪ್ರಯೋಗ ಮಾಡಿದ್ರು, ಏನು ಶಿವಾಜಿನಗರದಲ್ಲಿ ಹಲ್ಲೆ ಮಾಡಿದ್ರು, ಅದು ಯಾರು ಅಧಿಕಾರಿಗಳು ಅವ್ರ ಮೇಲೆ ಮಾಡಿದೀರಿ ಅಂತ ತಿಳ್ಕೊಂಡಿದ್ರೆ ಅದು ಭ್ರಮೆ. ಇದು ಸರ್ಕಾರದ ಮೇಲೆ ಮಾಡಿದಿರಿ, ಶಾಸಕರ ಮೇಲೆ ಮಾಡಿದಿರಿ, ಮಂತ್ರಿಗಳೇ ಮೇಲೆ ಮಾಡಿದಿರಿ ಅಂತೇಳಿ ಭಾವನೆ ಮಾಡ್ಕೋಬೇಕು. ಈ ಗೂಂಡಾಗಿರಿ ಇವಕ್ಕೆಲ್ಲ ಕೂಡ ನಾವು ಎದರಲಿಕ್ಕೆ ಸಾಧ್ಯ ಇಲ್ಲ. ಈ ತೀರ್ಮಾನವನ್ನ ನಾವು ಮಾಡಿರೋದು ಎಲ್ಲ ಸರ್ವ ಪಕ್ಷದ ಎಲ್ಲ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡೇ ಈ ಬೆಂಗಳೂರನ್ನ ಫುಟ್ಪಾತ್ ಅನ್ನ ತೆಗಿಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿದ್ದೇವೆ. ನಿಮಗೂ ಕೆಲವು ಜಾಗಗಳನ್ನ ನಿಗದಿ ಮಾಡಿ ನಿಮಗೂ ಜಾಗಗಳನ್ನ ಕೊಡ್ತೇವೆ. ಬೀದಿ ವ್ಯಾಪಾರಗಳು ಇರಬೇಕು, ನಾನು ಇಲ್ಲ ಅಂತ ಹೇಳುದಿಲ್ಲ. ಆದ್ರೆ ಹಂಗಂತ ಹೇಳಿ ಪಾದಚಾರಿಗಳಿಗೆ ವೆಹಿಕಲ್ಗಳಿಗೆ ಮಾಡಲಿಕ್ಕೆ ಮೂವ್ಮೆಂಟ್ ಮಾಡಲಿಕ್ಕೆ ತೊಂದರೆ ಆಗೋ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ನಮ್ಮ ಶೋಭಕ್ರವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಏನು ನಡೀತಾ ಇದೆ, ಇದು ಬೆಂಗಳೂರಲ್ಲ ಇಡೀ ರಾಜ್ಯಕ್ಕೆ ಇದೊಂದು ಮಾದರಿಯಾಗಿ ಎಲ್ಲ ಶಾಸಕರು ಕೂಡ ಅವರ ಕ್ಷೇತ್ರದಲ್ಲಿ ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ನಮ್ರತೆಯಿಂದ ನಾನು ಮನವಿ ಮಾಡಲಿಕ್ಕೆ ನಾನು ಪ್ರಯತ್ನವನ್ನ ನಾನು ಮಾಡ್ತೇನೆ. ಇದು ನಿಮ್ಮ ಬೆಂಗಳೂರು, ನಿಮ್ಮ ಮನೆ, ಇಡೀ ದೇಶ ನಿಮ್ಮನ್ನ ಗಮನಿಸ್ತಾ ಇದೆ. ಇಡೀ ಅನೇಕ ರಾಷ್ಟ್ರೀಯ ನಾಯಕರುಗಳೆಲ್ಲ ಇದಕ್ಕೆ ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಹಿಂದೆ ಎಲ್ಲ. ಸೊ ಅದನ್ನ ಮುಂದುವರಿಸ್ಕೊಂಡು ಹೋಗೋಣ. ಸೊ ನಿಮ್ಮೆಲ್ಲರೂ ಕೂಡ ಬೆಂಗಳೂರಿನ ಸ್ವಚ್ಛತೆ ಕಾಪಾಡಿ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಡಬೇಕಾದ್ದು ನಿಮ್ಮ ನಮ್ಮೆಲ್ಲರ ಕರ್ತವ್ಯ. ನನ್ನ ಮಾಧ್ಯಮ ಸ್ನೇಹಿತರು ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಕೆಲವರು ಬೇಕಾದಷ್ಟು ನಮಗೆ ಫೋಟೋಗಳೆಲ್ಲ ಹಾಕ್ತಾ ಇರ್ತಾರೆ, ಪ್ರಿಂಟ್ ಆಗ್ತಾ ಇರ್ತಾರೆ, ರಸ್ತೆಯಲ್ಲೆಲ್ಲ ಒಂದ್ ಕಡೆ ಆಗ್ತಾ ಇರ್ತಾರೆ. ಇದು ಎಲ್ಲಾ ನಗರಗಳಲ್ಲೂ ನೋಡಿದ್ದೇನೆ. ಬೆಂಗಳೂರಲ್ಲ, ಡೆಲ್ಲಿಲೂ ನೋಡಿದ್ದೀನಿ, ಮುಂಬೈಲೂ ನೋಡಿದ್ದೀನಿ, ಎಲ್ಲಾ ಕಡೆ ನೋಡ್ತಾ ಇದ್ದೀನಿ ರೋಡ್ ಪಕ್ಕ ತಂದು ಬಿಸಾಕಂಥದ್ದು. ಆದ್ರೂ ಕೂಡ ಬಹಳ ವರ್ಷ ಆಯ್ತು ನಮ್ಗೆ ಈ ಸ್ವಚ್ಛತೆ ಬಗ್ಗೆ, ಈ ತ್ಯಾಜ್ಯದ ಬಗ್ಗೆ ಬೇಕಾದಷ್ಟು ಕೋರ್ಟು, ಬೇಕಾದಷ್ಟು ಸಮಸ್ಯೆ ಇತ್ತು. ಆದ್ರೆ ಈ ಹಂತಕ್ಕೆ ಒಂದು ಬಂದಿದ್ದೇವೆ. ಮುಂದೆ ಅದನ್ನ ದೊಡ್ಡ ಒಂದು ಹೊಸ ರೂಪವನ್ನ ಕೊಡ್ತಾ ಇದ್ದೇವೆ. ಇದಕ್ಕೆಲ್ಲ ನಿಮ್ಮ ಸಹಕಾರ ಇರಲಿ. ವಿಶೇಷವಾಗಿ ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮಕ್ಕೆ ಸೆಂಟ್ರಲ್ ಮಿನಿಸ್ಟರ್ ಅವರು ಅವರ ಕ್ಷೇತ್ರದಲ್ಲಿ ಬಂದು ಭಾಗಿಯಾಗಿ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಏನು ಈ ಯೋಜನೆ ನಡೀತಾ ಇದೆ, ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ, ನಾಗರಿಕರ ಸಹಕಾರ ಇರಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡಿ, ಇದನ್ನ ನಾನು ಸ್ವಚ್ಛತೆ ವಿಚಾರದಲ್ಲಿ ಕೆಲವು NGOಗಳು, ಕೆಲವು ಸಂಸ್ಥೆಗಳು ಅವರು ಕೂಡ ಒಂದೊಂದು ಏರಿಯಾನ ಟೇಕ್ ಓವರ್ ಮಾಡಿದ್ರೆ ಅದಕ್ಕೂ ಕೂಡ ನಾನು ಅವರಿಗೆ ಸ್ವಾಗತವನ್ನ ನಾನು ಮಾಡ್ತೇನೆ. ನೀವೇನು ಇಡೀ ದೊಡ್ಡ ಬ್ಲಾಕೇ ಮಾಡಕ್ ಹೋಗ್ಬಿಡಿ, 4 ರಸ್ತೆ ತೆಗೆದುಕೊಡಿ. ನಿಮ್ಗೆ ಸರ್ಟಿಫಿಕೇಟ್ ಕೊಡುವಂಥದ್ದು, ಗೌರವ ಕೊಡುವಂಥದ್ದು 4 ರಸ್ತೆನೆ ನೀವು ಅದನ್ನ ಅಡಾಪ್ಟ್ ಮಾಡಿಕೊಂಡು ಈ ಸ್ವಚ್ಛತೆನ ನೀವು ಕಾಪಾಡಿಕೊಂಡು ಹೋಗುವಂತ ಒಂದು ಕಾರ್ಯಕ್ರಮವನ್ನು ನೀವು ರೂಪಿಸಬೇಕು ಅಂತ ಹೇಳಿ ನಾನು ಪ್ರಾರ್ಥಿಸಿ ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಬಹಳ ಸಂತೋಷದಿಂದ ಕೊಟ್ಟಿದ್ದೇನೆ. ಎಲ್ಲರಿಗೂ ಒಂದು ನಮಸ್ಕಾರ. ಖಂಡಿತ ವಿಧಿನೇ ಇಲ್ಲ, ಮಾಡಲೇಬೇಕಾಗ್ತದೆ. ನಾವು ಸೈಟ್ ಕೊಟ್ಟಿರೋದು ಮನೆ ಕಟ್ಕೊಡಿ ಅಂತ. 20 ವರ್ಷ, 30 ವರ್ಷ, 40 ವರ್ಷ ಆದ್ರೂ ಕೆಲವರು ಕಟ್ಟಿಲ್ಲ. ವಿ ವಿಲ್ ನಾಟ್ ಹ್ಯಾವ್, ನಾವು ವಾಪಸ್ ಪಾಪ ಅವ್ರಿಗೆ ದುಡ್ಡು ಕೊಟ್ಬಿಡೋಣ.
ಅವ್ರಿಗೇನಿದೆ ದುಡ್ಡು ಏನ್ ಕಟ್ಟಿದ್ದಾರೆ ಅದಕ್ಕೆ ಬಡ್ಡಿ ಗಿಡ್ಡಿ ಎಲ್ಲ ಸೇರಿಸಿ ಕೊಟ್ಬಿಡೋಣ ಅದಕ್ಕೆ. ಖಾಸಗಿ ಆಗ್ಲಿ ಸೈಟ್ ಅಲಾಟ್ಮೆಂಟ್ ಆಗಿದೆ, CITB ಇದಾಗ್ಲಿ ಯಾವ್ದಾದ್ರು ಸೊಸೈಟಿಯಿಂದ ಅಲಾಟ್ಮೆಂಟ್ ಆಗಿರ್ಲಿ ಯಾವುದೇ ಆಗಿರ್ಲಿ, ಸರ್ಕಾರದಿಂದ ಸೈಟ್ ಬೇಕು ಅಂತ ಅವ್ರು ತೆಗೆದುಕೊಂಡ್ಮೇಲೆ, ಸರ್ಕಾರದಿಂದ ಅಲಾಟ್ಮೆಂಟ್ ಮಾಡಿದ್ಮೇಲೆ CITB ಇರ್ಬೋದು, BDA ಇರ್ಬೋದು, ಒಂದು ಸೊಸೈಟಿ ಇರ್ಬೋದು, ಎಲ್ಲೇ ಆಗ್ಲಿ ತೆಗೆದುಕೊಟ್ಕೊಂಡ್ಮೇಲೆ ಅವ್ರು ಕಟ್ಟಬೇಕಾದ ಅವರ ಡ್ಯೂಟಿ. ಅದಕ್ಕೆ ನಾವು ಅವರೆಲ್ಲ ಕಾಂಪೌಂಡ್ ಹಾಕೊಳ್ತಾ ಹೋದ್ರೆ, ಬರೀ ಕಸ ಹಾಕೊಂಡು ಕೂತ್ಕೊಂಡ್ರೆ ಯಾರೋ ಕಸ ಹಾಕ್ಬಿಡ್ತಾರೆ, ಅವ್ರು ಹಾಕ್ದೇ ಇರ್ಬೋದು, ಅವ್ರ ಜಾಗಕ್ಕೆ ಅವ್ರು ಕಸ ಹಾಕ್ದೇ ಇರ್ಬೋದು. ಅದನ್ನು ರಕ್ಷಣೆ ಮಾಡ್ಕೋಬೇಕಾದ, ಅವ್ರ ಆಸ್ತಿಗಳನ್ನ ರಕ್ಷಣೆ ಮಾಡ್ಕೊಳ್ಬೇಕಾದ್ದು ಅವರ ಡ್ಯೂಟಿ. ಕೆಲಸ ಬೆಂಗಳೂರಲ್ಲಿ ಆರಂಭ ಆಗ್ತಾ ಇದೆ. ಬೆಂಗಳೂರನ್ನ ಸ್ವಚ್ಛ ಮಾಡಬೇಕು, ಸ್ವಚ್ಛ ಬೆಂಗಳೂರು ಆಗಬೇಕು ಮತ್ತು ಸ್ವಚ್ಛ ಭಾರತ ಅಭಿಯಾನಕ್ಕೆ ವಿಶೇಷ ಒತ್ತು ಕೊಡಬೇಕು ಅನ್ನುವಂತ ಕಾರಣದಿಂದ ಸರ್ಕಾರ ಈ ಒಂದು ಅಭಿಯಾನವನ್ನ ತಗೊಂಡಿದೆ. ಇದರಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ. ಬಹಳ ಮುಖ್ಯವಾಗಿ ಇವತ್ತು ಸಾರ್ವಜನಿಕರಿಗೆ ಒಂದು ಡೌಟ್ ಇರುವಂತದ್ದು, 2-3 ಮಾತನ್ನ ಮಾತ್ರ ನಾನು ಹೇಳ್ತೀನಿ. ಸಾಕಷ್ಟನ್ನ ಕೃಷ್ಣ ಬೈರೇಗೌಡರು ಮತ್ತು ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಡಬ್ರಿ ಎಲ್ಲಿ ಹಾಕಬೇಕು ಅಂತ ಸಾರ್ವಜನಿಕರಿಗೆ ನಾಲೆಜ್ ಇಲ್ಲ. ನಂಬರ್ 1. ಪಕ್ಕದಲ್ಲೇ ಕಸ ಇರುತ್ತೆ. ನಮ್ಮ ಮನೆ ಮುಂದೆ ಯಾರೋ ಕ್ಲೀನ್ ಮಾಡ್ತಾ ಇದ್ದಾರೆ, ಅವರ ಸೈಟ್ ಅನ್ನು ಅವ್ರು ಕ್ಲೀನ್ ಮಾಡ್ತಿದ್ದಾರೆ. ಅವರು ನಂಗೆ ಕೇಳ್ತಾ ಇದ್ದಾರೆ ಈ ಡಬ್ರಿಯನ್ನು ಎಲ್ಲಿ ಹಾಕ್ಬೇಕು ಅಂತ ಹೇಳಿ. ಅದಕ್ಕಾಗಿ ಕಟ್ಟಡ ಡಬ್ರಿಯನ್ನು ಎಲ್ಲಿ ಹಾಕಬೇಕು ಮತ್ತು ಬೇರೆ ಡಬ್ರಿಯನ್ನು ಎಲ್ಲ ಹಾಕಬೇಕು ಅನ್ನುವಂಥದ್ದನ್ನ ಸಾರ್ವಜನಿಕ ಜಾಗವನ್ನ ಗುರುತು ಮಾಡಿ ಅದನ್ನೊಂದು ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಅನ್ನುವಂತ ಪ್ರಾರ್ಥನೆಯನ್ನ ನಾನು ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ. ಎರಡನೇದು, ಈ ಕಸವನ್ನ ಆಯಾ ದಿನನೇ ಕ್ಲೀನ್ ಮಾಡಬೇಕು. ಇವತ್ತು ಕಸ ರಸ್ತೆ ಬದಿಯಲ್ಲಿ ಯಾಕೆ ಹಾಕ್ತೀರಿ ಅಂತ ನಾನು ನನ್ನದೇ ಕ್ಷೇತ್ರದಲ್ಲಿ, ಅದು ಪುಲಕೇಶಿ ನಗರ ಇರ್ಬೋದು ಅಥವಾ ಬೇರೆ ಬೇರೆ ಜಾಗಕ್ಕೆ ಹೋದಾಗ ನಾನು ಕೇಳಿದೆ, ಯಾಕೆ ಇಲ್ಲಿ ಕಸ ಹಾಕ್ತೀರಿ ಅಂತ. ಕೈಯಿಂದ ತಂದು ಸ್ಕೂಟರ್ ಬಂದು, ಕಾರಲ್ಲಿ ಬಂದು, ವ್ಯಾನ್ ಅಲ್ಲಿ ಬಂದು ಅಲ್ಲೇ ಹಾಕ್ತಾರೆ. ಯಾಕೆ ಹಾಕ್ತೀರಿ ಅಂತ ಕೇಳಿದ್ರೆ, ನಮ್ಮ ಮನೆ ಮುಂದೆ ದಿನ ವ್ಯಾನ್ ಬರ್ತಾ ಇಲ್ಲ, ಕಸದ ವೆಹಿಕಲ್ ಬರ್ತಾ ಇಲ್ಲ, ಅದಕ್ಕಾಗಿ ಹಾಕ್ತೀವಿ ಅಂತ ಹೇಳ್ತಾರೆ. ಅದು ಸರಿಯೋ ತಪ್ಪೋ ಅಥವಾ ಅದನ್ನ ಪರಿಶೀಲನೆ ನಮ್ಮ GB ಅಧಿಕಾರಿಗಳನ್ನ ಇದು ಮಾಡಬೇಕು. ಅದಕ್ಕಾಗಿ ವೆಹಿಕಲ್ ಸರಿಯಾಗಿ ಮನೆ ಮುಂದೆ ಹೋಗುವಂಗೆ ಮಾಡುವಂತದ್ದಾಗಬೇಕು. ಮತ್ತೆ ಆಯಾ ದಿನದ ಕಸವನ್ನ ಆಯಾ ದಿನವೇ ತೆಗೆಯುವಂತ ರೀತಿಯಲ್ಲಿ ಕೂಡ ಇದಕ್ಕೆ ವ್ಯವಸ್ಥೆಯನ್ನ ಮಾಡಬೇಕು. ನ್ಯಾಯಾಲಯದ ಸೂಚನೆ ಇದೆ. ಕೃಷ್ಣ ಬೈರೇಗೌಡರು ಇವತ್ತು ರಸ್ತೆ ಬದಿ ವ್ಯಾಪಾರಿಗಳನ್ನ ತೆಗೆದು ಹಾಕ್ತಾ ಇದ್ದಾರೆ, ಕ್ಲೀನ್ ಮಾಡ್ತಾ ಇದ್ದಾರೆ, ಸರಿ ಇದೆ. ಆದ್ರೆ ನ್ಯಾಯಾಲಯದ ಆದೇಶ ಇದೆ, ಅವರಿಗೆ ಸಪರೇಟ್ ಜಾಗವನ್ನ ನೀವು ಗುರುತು ಮಾಡಬೇಕು ಅಂತ ಹೇಳಿ. ಜಾಗ ಗುರುತು ಮಾಡದೇನೆ ಅವ್ರು ಎಲ್ಲಿ ಹೋಗ್ಬೇಕು ಅನ್ನುವಂತ ಒಂದು ಪ್ರಶ್ನೆ ಕೂಡ ಇದೆ. ಯಾಕಂದ್ರೆ ಅವ್ರು ತುಂಬಾ ಬಡವರಿದ್ದಾರೆ, ಅದರಿಂದೇ ಜೀವನ ಮಾಡುವಂತ ಹಲವಾರು ಕುಟುಂಬಗಳು ಇದ್ದಾರೆ. ಅದಕ್ಕಾಗಿ ಜಾಗವನ್ನು ಆಯಾ ಜಾಗಕ್ಕೆ ಎಲ್ಲಿ ಜಾಗ ಅನ್ನುವಂಥದ್ದನ್ನ ಗುರುತು ಮಾಡಿ ರಸ್ತೆ ಬದಿ ವ್ಯಾಪಾರಿಗಳನ್ನ ತೆಗೆದು ಹಾಕಿದ್ರೆ ಇದಕ್ಕೆ ಯಾರು ವಿರೋಧ ಮಾಡಲ್ಲ. ಅದು ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ ಅಂದ್ರೆ ಸಹಜವಾಗಿ ವಿರೋಧ ಆಗುತ್ತೆ. ಇಂಥ ಬೆಂಗಳೂರು ಕ್ಲೀನ್ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕಾಗಿದೆ. ಖಂಡಿತ ನಾವೆಲ್ಲರೂ ಕೂಡ ಒಟ್ಟಾಗಿ ಇದೀವಿ ಅನ್ನುವಂಥದ್ದನ್ನ ಹೇಳಿ, ತುಂಬಾ ಒಳ್ಳೆಯ ಅಭಿಯಾನ. ಡಬ್ರಿಗಳು ಆದಷ್ಟು ಬೇಗನೆ ಕ್ಲೀನ್ ಆಗಲಿ. ಮಹಾತ್ಮ ಗಾಂಧೀಜಿಯವರ ಕನಸಿನಂತೆ ಸ್ವಾತಂತ್ರ್ಯೋತ್ಸವದ ಈ ತಿಂಗಳಲ್ಲಿ ಎಲ್ಲವೂ ಆದರೆ ಮತ್ತು ಮುಂದೆ ಬೀಳದಂತೆ ಕೂಡ ಇದಕ್ಕೆ ವ್ಯವಸ್ಥೆ ಆದರೆ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಧನ್ಯವಾದಗಳು.